ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಗುಳುಂಬ ಅಥವಾ ಮಾವಿನಕಾಯಿ ಜಾಮ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಮಾವಿನಕಾಯಿ ತೊಳ್ಕೊಂಡು ನೀರಲ್ಲಿ ಒರೆಸ್ಕೊಂಡ್ಬಿಟ್ಟು ಮೇಲೆಗಡೆ ಇರೋ ಸಿಪ್ಪೆನ ತೆಕ್ಕೋಬೇಕು ನೀಟಾಗಿ. ಎಲ್ಲನೂ ತೆಕ್ಕೊಂಡ ನಂತರ ತುರ್ಕೋಬೇಕು. ಅದನ್ನು ಯಾವ ದಪ್ಪ ಎಸಳು ಬೇಕಂದ್ರೆ ದಪ್ಪದಲ್ಲಿ ತುರ್ಕೊಳ್ಳಿ, ಇಲ್ಲದ್ರೆ ನೈಸಾಗಿ ತುರ್ಕೊಳ್ಳಿ. ಎಲ್ಲನೂ ತುರ್ಕೊಂಡ್ಮೇಲೆ ಎಷ್ಟಾಗುತ್ತೆ ನೋಡ್ಕೊಂಬಿಟ್ಟು ಸಮಾನ ಅಳತೆಯಲ್ಲಿ ಬೆಲ್ಲ ಅಥವಾ ಸಕ್ಕರೆ ತೊಗೋಬೇಕು. ನಿಮ್ಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ತೊಗೊಳ್ಳಿ, ಇಲ್ಲದ್ರೆ ಸಕ್ಕರೆ ಬೇಕಾದರೆ ಸಕ್ಕರೆನೂ ತೊಗೊಳ್ಳಿ. ನೀಟಾಗಿ ತುರ್ಕೊಂಡು 2 ಬಟ್ಲು ನಾನು ಮಾವಿನಕಾಯಿ ತುರಿ ಆಗಿದೆ, 2 ಬಟ್ಲು ಬೆಲ್ಲ ತೊಗೊತೀನಿ. ಇದಕ್ಕೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮಾವಿನಕಾಯಿ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬಿಟ್ಬಿಡೋಕೆ. ಅದೆಲ್ಲನೂ ಸ್ವಲ್ಪ ಕರಗಬೇಕು. ಹಾಗಾಗಿ ನೀಟಾಗಿ ಮಾವಿನಕಾಯಿ ಬೆಲ್ಲನೂ ಮಿಕ್ಸ್ ಮಾಡಿ ಒಂದು ಲಿಂಟು ಕ್ಲೋಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಡಬೇಕು ಒಂದು 10 ನಿಮಿಷ. ಫ್ರೆಂಡ್ಸ್ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ ನಾನು. ಈಗೇನೆ 10 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡ್ರಿ, ಈ ಥರ ಸ್ವಲ್ಪ ಕರಗಿದೆ ಬೆಲ್ಲ ಎಲ್ಲನೂ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ಇದನ್ನು ಮಿಕ್ಸ್ ಅಂತ ಬೇಯಿಸ್ಬೇಕು, ಇಲ್ಲದ್ರೆ ತಳ ಹತ್ತುತ್ತೆ. ಸ್ಟೀಲ್ ಪಾತ್ರೆ ತೊಗೊಂಡ್ರೆ ತಳ ಹತ್ತುತ್ತೆ ಬೇಗ. ಮಿಕ್ಸ್ ಮಾಡ್ತಾನೆ ಇರಿ. ಹಾಗೆ ದಪ್ಪ ತಳ ಪಾತ್ರೆ, ಕಬ್ಬಿಣ ಪಾತ್ರೆ ತೊಗೋಬೋದು, ಅದು ಬೇಗ ತಳ ಹತ್ತೋದಿಲ್ಲ. ನಾನು ಸ್ಟೀಲ್ ತೊಗೊಂಡಿದ್ದಕ್ಕೆ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಕೈ ಬಿಡದೆ. ನೋಡಿ, ಈ ಥರ ಮಾಡ್ತಾನೆ ಇರಬೇಕು. ಸ್ವಲ್ಪ ಒಂದು 5 ನಿಮಿಷದ ಆದ ನಂತರ ಈ ಥರ ಆಗಿದೆ. ಎಲ್ಲನೂ ಬೆಲ್ಲ ಕರಗಿ 1 ಎಳೆ ಪಾಕ, 2 ಎಳೆ ಪಾಕ ಮಿಟ್ಟಿ ನೋಡಿದ್ರೆ 2 ಎಳೆ ಪಾಕ ಥರ ಬರಬೇಕದು. ಆ ಥರ ಅಷ್ಟು ಬೇಯಬೇಕು. ನೋಡಿ, ಇವಾಗ ಆಗಿದೆ ಅದು. ಈಗ ಅದಕ್ಕೆ ಏನು ಬೇಕು, ಏಲಕ್ಕಿ 2 ಏಲಕ್ಕಿ, 2 ಲವಂಗನ ಪೌಡ್ರ್ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ಬೇಕು ಇದನ್ನು. ನೋಡಿ, ಇಷ್ಟ ಆಗಿದೆ. ಇದು ತಣ್ಣಗಾದ ನಂತರ ಗಟ್ಟಿ ಬಂದಿದೆ ನೋಡಿ. ಇನ್ನು ಸ್ವಲ್ಪ ತುಂಬ ಹೊತ್ತು ಬೇಯಿಸಬಾರ್ದು ಇದನ್ನು. ಸ್ವಲ್ಪ 2 ಎಳೆ ಪಾಕ ಬಂದರೆ ಸಾಕು, ಅಷ್ಟೇ ಬೇಯಿಸ್ಬೇಕು. ಆ ನಂತರ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಇದನ್ನು ಗುಳುಂಬನ ಸ್ಟೋರ್ ಮಾಡಿಟ್ಟು ನಮ್ಗೆ ಬೇಕಾದಾಗ ಬ್ರೆಡ್ಡಿಗೆ ಅಪ್ಲೈ ಮಾಡ್ಕೊಂಡು ತಿನ್ನೋದು. ಇಲ್ಲದೇ ಇದ್ದರೆ ಚಪಾತಿ ಕೂಡ ಅಪ್ಲೈ ಮಾಡ್ಕೊಂಡು ತಿನ್ಬೋದು. ಇಲ್ಲದೇ ಇದ್ದರೆ ಮಕ್ಕಳಿಗೆ ಬಾಕ್ಸಿಗೆ ಹಾಕೋಕ್ಕೆ ಚಪಾತಿಗೆ ಅಪ್ಲೈ ಮಾಡಿ ರೋಲ್ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಹಾಕ್ಬೋದು. ಫ್ರೆಂಡ್ಸ್, ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.